ಚಿಕ್ಕಮಗಳೂರು ಹಳ್ಳಿಕಾರ್ ಸಮುದಾಯದಿಂದ ಇದೇ 27ಕ್ಕೆ ನಡೆಯಲಿರುವ ರಾಜ್ಯ ಮಟ್ಟದ ಹಳ್ಳಿಕಾರ್ ಸಮಾವೇಶಕ್ಕೆ ಪೂರ್ವಭಾವಿ ಸಭೆಯನ್ನ ನಗರದ ನ್ಯೂ ಬ್ರೈಟ್ ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಸಮುದಾಯದ ರಾಜ್ಯ ಉಪಾಧ್ಯಕ್ಷರಾದ ಕೆಎಂ ನಾಗರಾಜ್ ಮಾತನಾಡಿ, ತಮ್ಮ ಸಮುದಾಯದ ಅಭಿವೃದ್ಧಿಗಾಗಿ ಪ್ರವರ್ಗ 1ಕ್ಕೆ ಸೇರಿಸುವ ಹಾಗೂ ಇನ್ನೂ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಲು ರಾಜ್ಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಇದುವರೆಗೂ ಕೂಡ ನ್ಯಾಯ ದೊರಕಿಲ್ಲ. ನಮ್ಮ ಜನಗಳು ಕೂಡ ಅದನ್ನು ನಮ್ಮ ಸಂಘದವರಾಗಲಿ ಮತ್ತಿತರಾಗಲಿ ವಿದ್ಯಾವಂತರು ಯಾರೂ ಕೂಡ ಅದರ ಬಗ್ಗೆ ಸರಿಯಾದ ರೆಪ್ರೆಸೆಂಟೇಷನ್ನ ಇದುವರೆಗೂ ಕೊಟ್ಟಿಲ್ಲ. ಈಗ ಅದಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ಜೋಡಿಸ್ಕೊಂಡು ಈ ಸಮಾವೇಶ ಸಂದರ್ಭದಲ್ಲಿ ನಾವು ಎಲ್ಲವನ್ನು ಒದಗಿಸಿಕೊಡಲಿಕ್ಕೆ ನಾವು ಏರ್ಪಾಟ್ ಮಾಡ್ತಾ ಇದ್ದೇವೆ. ಮತ್ತು ನಮಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು. ನಮ್ಮನ್ನು ಈಗೇನು 3A ಪ್ರವರ್ಗದಲ್ಲಿ ಇಟ್ಟಿದ್ದೀರಾ ಅದನ್ನು ತೆಗೆದು 1 ಪ್ರವರ್ಗಕ್ಕೆ ನಮ್ಮನ್ನು ಹಾಕಬೇಕು. ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಜೊತೆಯಲ್ಲಿ ಕೂಡ ನಾವು ಹೋರಾಟ ಮಾಡಲಿಕ್ಕೆ ಸಾಧ್ಯ. ನಮ್ಮ ಮಕ್ಕಳಿಗೆ ಕಾಲೇಜು ಸೀಟುಗಳು ಟೆಕ್ನಿಕಲ್ ಅಥವಾ ಮೆಡಿಕಲ್ ಲೈನ್ನಲ್ಲಿ ಹೋಗಲಿಕ್ಕೆ ಮತ್ತು ವೆಟರ್ನರಿ ಸೈನ್ಸು ಈ ಥರದ ಸೀಟ್ಗಳಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಕಾರಣದಿಂದ ಹಾಗೂ ಉದ್ಯೋಗ ಅವಕಾಶ ಕೂಡ ಅಲ್ಲಿ ಹೆಚ್ಚಿಗೆ ದೊರಕ್ತದೆ ಅಂತಕ್ಕಂಥ ಕಾರಣದಿಂದ ನಾವು ಒಂದು ಏನನ್ನು ಕೇಳ್ತಾ ಇದ್ವಿ. ಅಮೃತ ಮಹಲ್ ಕಾವಲ್ ಅಂತ ಮಾಡಿ ಅಲ್ಲಿ ಹಳ್ಳಿಕಾರ್ ತಳಿಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಮ್ಮವ್ರನ್ನೇ ಅಧಿಕಾರಿಗಳನ್ನಾಗಿ ಆ ಪೋಸ್ಟ್ಗೆ ಸೇರಬೇಕಾರ ಅಂತ ಹೇಳ್ತಾರೆ, ಅದಕ್ಕೆ ನೇಮಕ ಮಾಡಿದರು. ಅದೇ ಒಂದು ಪದ್ಧತಿಯನ್ನು ಮುಂದುವರಿಸಬೇಕು. ನಮ್ಮವ್ರನ್ನ ಮುಖ್ಯಸ್ಥರು ಮಾಡಿದ್ರೆ ಇದು ನಮ್ಮ ತಳಿಯಪ್ಪ, ನಮ್ಮ ಹಿರಿಯರು ತಯಾರು ಮಾಡಿರ್ತಕ್ಕಂಥ ತಳಿ, ಇದನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ಕಾರ್ಯದಲ್ಲಿ ಹೋಗ್ತಾರೆ. ಮೊದಲು ಅದರ ವೈಶಿಷ್ಟ್ಯತೆಯನ್ನು ಈಗ ತಾನೇ ಹೇಳಿದೆ, ಅವು ಹೆಚ್ಚು ತೂಕವನ್ನು ಹಾಗೂ ವೇಗವಾಗಿ ಕ್ರಮಿಸ್ತಕ್ಕಂಥ ಮಹಾಶಕ್ತಿಯನ್ನು ಹೊಂದಿವೆ. ಅದನ್ನು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ ಇವರು ಅದನ್ನು ಉಪಯೋಗಿಸ್ತಾ ಇದ್ದಿದ್ದ ಕಾರಣವೇ ಅದು ಯುದ್ಧಗಳಲ್ಲಿ. ಮತ್ತು ಜೊತೆಗೆ ನಮ್ಮ ಹಳ್ಳಿಕಾರ್ ತಳಿಯ ಹಸುಗಳ ವೈಶಿಷ್ಟ್ಯತೆ, ಅವುಗಳ ಹಾಲು ಬಹಳ ಉತ್ಕೃಷ್ಟವಾದಂಥದ್ದು. ಅದರಲ್ಲಿರ್ತಕ್ಕಂಥ ರಾಸಾಯನಿಕ ವಸ್ತು ನಮ್ಮ ಮನುಷ್ಯನ ರಕ್ತದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲನ್ನು ರೆಡ್ಯೂಸ್ ಮಾಡ್ತಕ್ಕಂಥ ಗುಣ ಇರ್ತದೆ. ಅದನ್ನು ವಿಜ್ಞಾನಿಗಳು ರಿಪೋರ್ಟನ್ನು ಬರೆದಿದ್ದಾರೆ. ಅದನ್ನು ಕೂಡ ನಮ್ಮ ಒಂದು ಪುಸ್ತಕದಲ್ಲಿ ರಿಪೋರ್ಟ್ನಲ್ಲಿ ನಾವು ಹಾಕಿದ್ದೇವೆ. ಅದೆಲ್ಲವನ್ನು ಸರ್ಕಾರದ ಗಮನಕ್ಕೆ ತಂದು ನಮ್ಮ ಹಳ್ಳಿಕಾರ್ ಸಂವರ್ಧನಾ ಕೇಂದ್ರವನ್ನು ಅದರ ಮುಖ್ಯಸ್ಥರನ್ನಾಗಿ ನಮ್ಮ ಹಳ್ಳಿಕಾರನ್ನೇ ಮಾಡಬೇಕು ಅಂತ ಕೋರಿಕೆ ಸಲ್ಲಿಸ್ತಾರೆ. ಹಳ್ಳಿಕಾರ್ ಹೋರಿ ಮತ್ತು ಗೋವಿನ ತಳಿಯಿಂದಲೇ ಪ್ರಸಿದ್ಧಿ ಹೊಂದಿರುವ ಹಳ್ಳಿಕಾರ್ ಸಮುದಾಯದ ಜನತೆ ರಾಜ್ಯಾದ್ಯಂತ ಸುಮಾರು 1 ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯನ್ನು ಹೊಂದಿದ್ದು, ಸಮುದಾಯದ ಏಳಿಗೆಗಾಗಿ ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರದ ಗಮನ ಸೆಳೆಯಲು ಇದೇ 27ರಂದು ರಾಜ್ಯ ಮಟ್ಟದ ಹಳ್ಳಿಕಾರ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು, ಅದರ ಪೂರ್ವಭಾವಿ ಸಭೆಯನ್ನು ನಮ್ಮ ಚಿಕ್ಕಮಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹಳ್ಳಿಕಾರ್ ಸಮುದಾಯದ ಜಿಲ್ಲಾಧ್ಯಕ್ಷರಾದ ಕೋಟೆ ಸೋಮಶೇಖರ್ ಮಾಹಿತಿ ನೀಡಿದರು. ಕರ್ನಾಟಕ ರಾಜ್ಯ ಹಳ್ಳಿಕಾರರ ಸಂಘ 80 ವರ್ಷ ಪೂರೈಸಿದ್ದು, ರಾಜ್ಯದಲ್ಲಿ 1944ರಲ್ಲಿ ಸಂಘಟನೆ ಉದ್ಘಾಟನೆ ಆದ್ರೂ ಸಹ ಇವತ್ತು ಏನು 2024ರವರೆಗೂ ಯಾವುದೇ ಒಂದು ಸಮಾವೇಶ ಅಂತೇಳಿ ಕಾರ್ಯಕ್ರಮ ಮಾಡಿರಲಿಲ್ಲ ರಾಜ್ಯ ಮಟ್ಟದಲ್ಲಿ. ಈ ಬಾರಿ 80 ವರ್ಷದ ನಂತರ KM ನಾಗರಾಜಣ್ಣವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯ ಹಳ್ಳಿಕಾರರ ಸಮೇತ ಬೃಹತ್ ಸಮಾವೇಶವನ್ನು ಇದೇ ತಿಂಗಳು 27ನೇ ತಾರೀಕು ಭಾನುವಾರ ಹಮ್ಮಿಕೊಳ್ತಿದ್ದಾರೆ. ಅದರ ಪೂರ್ವಭಾವಿ ಸಭೆಯಾಗಿ ಚಿಕ್ಕಮಗಳೂರಿಗೆ ಇವತ್ತು KM ನಾಗರಾಜ್ ರಾಜ್ಯ ಪದಾಧಿಕಾರಿಗಳು ಎಲ್ಲರೂ ಸಹ ಪೂರ್ವಭಾವಿ ಸಭೆಯಾಗಿ ಬಂದಿದ್ದಾರೆ. ಅವರ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಹಳ್ಳಿಕಾರರಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ವಂಚಿತರಾಗ್ತಾರೆ, ಮೀಸಲಾತಿಗಾಗಿ ವಂಚಿತರಾಗ್ತಾ ಇದ್ದಾರೆ. ನಮ್ಮ ಹಳ್ಳಿಕಾರ ಕುಟುಂಬರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮುಂದೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಮುಂಬರುವ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಮೀಸಲಾತಿಗೆ ಬೇಕು ಎಂಬ ಒತ್ತಾಯಕ್ಕಾಗಿ ರಾಜ್ಯ ಮಟ್ಟದ ಹಳ್ಳಿಕಾರರ ಸಮಾವೇಶನ ಮಾಡ್ತಾರೆ. ಅದಕ್ಕಾಗಿ ಪೂರ್ವಭಾವಿ ಸಭೆಯಾಗಿ ಬಂದಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಏನೇನು ನಡೀಬೇಕು ಅನ್ನೋ ವಿಚಾರವಾಗಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ 11 ಜಿಲ್ಲೆ ಇದ್ದಾವೆ. 1 ಜಿಲ್ಲೆ ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ. ಅಲ್ಲಿ ಆ ಒಂದು ಸಮಾವೇಶಕ್ಕೆ 10,000ಕ್ಕೂ ಹೆಚ್ಚು ಜನನ ಸೇರಿಸಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ತಾಲೂಕು, ಪ್ರತಿ ಜಿಲ್ಲೆಗೂ ಬಂದು ಜನರನ್ನು ಆಹ್ವಾನಿಸ್ತಾ ಇದ್ದಾರೆ. ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಈ ಜನಾಂಗಕ್ಕೆ ಒಂದು ನಾವು ಪ್ರವರ್ಗ 1ಕ್ಕೆ ನಾವು ಸೇರಿಸ್ಬೇಕು ಅಂತೇಳಿ ನಾವೆಲ್ಲ ಒಂದು ಮೀಟಿಂಗ್ ಮಾಡಿಕೊಂಡು ಈ ದಿನ ಇವತ್ತು ಅದ್ರ ಬಗ್ಗೆ ಒಂದು ಚರ್ಚೆ ಇಟ್ಕೊಂಡಿದ್ದೀವಿ. ಸ್ಪರ್ಧೆ ಇದ್ರ ಬಗ್ಗೆ ಇಲ್ಲಿಂದ ನಾವು ಬಹು ಸಂಖ್ಯೆಯಲ್ಲಿ ಹೋಗ್ಬೇಕು, ನಾವು ಯಶಸ್ವಿ ಮಾಡಿಕೊಡ್ಬೇಕು ನಾನು ಅಂತೇಳಿ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಸುದ್ದಿ 18 ಸದಾ ನಿಮ್ಮೊಂದಿಗೆ.